Good morning. Welcome to Cost of Living class. So in this class, last class I've explained about the specimen copy of cost sheet. Cost sheet ನ ಹೇಗೆ ಪ್ರಿಪೇರ್ ಮಾಡೋದು, ಏನೆಲ್ಲ ಕಂಟೆಂಟ್ಸ್ ಎಲ್ಲ ಬರುತ್ತೆ ಅನ್ನೋದೆಲ್ಲ ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೀನಿ. ಈ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಫಸ್ಟಿಗೆ ಪ್ರಾಬ್ಲಮ್ Mahindra and Mahindra Private Limited submitted the following in 31st March 2000 December 2006 information ಕೊಟ್ಟಿದ್ದಾರೆ yearly Mahindra ಏನಿದೆ ಅಂತ ಫಸ್ಟ್ ಏನು ಕೊಟ್ಟಿದ್ದಾರೆ ಸ್ಟಾಕ್ ಅಂತ ಆನ್ 1/1/2006 ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು 31st of December 2006 1/1/2006 ಇದನ್ನ ಇರ್ಲೇಬೇಕಂದ್ರೆ ಓಪನಿಂಗ್ ಸ್ಟಾಕ್ ಅಂತ ಹೇಳಿ ಅವೆಲ್ಲ ನಮ್ಮ ಸ್ಟಾಕ್ ಇದೆ ಬಿಗಿನಿಂಗ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಎಷ್ಟಿದೆ 40,000 ಹಾಗೆ ಫಿನಿಶ್ ಪ್ರಾಡಕ್ಟ್ ಫಿನಿಶ್ ಪ್ರಾಡಕ್ಟ್ ಯಾವಾಗಲೂ ಯೂನಿಟ್ಸ್ ಅಲ್ಲಿ ಕೊಡ್ತಾರೆ ಕಾಸ್ಟ್ ಮೆನ್ಷನ್ ಯೂನಿಟ್ಸ್ ಎಷ್ಟಿದೆ 2000 ವರ್ಕ್ ಇನ್ ಪ್ರೋಗ್ರೆಸ್ 9000 ಫಿನಿಶ್ಡ್ ಪ್ರಾಡಕ್ಟ್ ಮಾತ್ರ ಯೂನಿಟ್ಸ್ ಅಲ್ಲಿ ಕೊಡ್ತಾರೆ ಮಿಕ್ಕಿದೆಲ್ಲನೂ ಕೂಡ ಅಮೌಂಟ್ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ ಎಷ್ಟು 9000 ನೆಕ್ಸ್ಟ್ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ 2,40,000 indirect material 12,000 work manager salary 60,000 indirect wages 2,000 research and experiment cost 10,000 employee state insurance 1,000 other factory expenses 22,000 direct wages 2 lakh carriage inward 1,880 printing and stationery 4,000 office salary 24,000 counting house salary 4,000 sales 6 lakh ಇದೆ ಸ್ಟಾಕ್ ಆನ್ 31st December 2006 31st December 2006 ಇದು ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಡ್ಲಿಲ್ಲ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತಂದ್ರೆ ರಾ ಮೆಟೀರಿಯಲ್ಸ್ 44,480 ಫಿನಿಶ್ಡ್ ಪ್ರಾಡಕ್ಟ್ ಯೂನಿಟ್ಸ್ ಎಲ್ಲಿದೆ 4,000 ವರ್ಕ್ ಇನ್ ಪ್ರೋಗ್ರೆಸ್ 32,000 ಅದಾದ್ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡೋಣ ಇಲ್ಲಿ ಆಮೇಲೆ ಅಡ್ವರ್ಟೈಸಿಂಗ್ ಡಿಸ್ಕೌಂಟ್ ಅಲೌಡ್ ಅಂಡ್ ಸೆಲ್ಲಿಂಗ್ ಕಾಸ್ಟ್ ಇದು ₹1 per unit. ಸೊ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅವ್ರು ಕೊಟ್ಟಿಲ್ಲ ಅವ್ರು ಹೇಳ್ತಿದ್ದಾರೆ ಅಡ್ವರ್ಟೈಸಿಂಗು ಮತ್ತೆ ಡಿಸ್ಕೌಂಟ್ ಅಲೌಡ್ ಎಲ್ಲ ಮತ್ತೆ ಸೆಲ್ಲಿಂಗ್ ಕಾಸ್ಟ್ ಎಲ್ಲ ಸೇರಿ ₹1 per unit ಎಕ್ಸ್ಪೆಂಡಿಚರ್ ಆಗಿದೆ ಪರ್ ಯೂನಿಟ್ ಕೊಟ್ಟಿದ್ದಾರೆ ನಾವು ಎಷ್ಟು ಟೋಟಲ್ ಕಾಸ್ಟ್ ಅಂತ ಫೈಂಡ್ ಅಡ್ವರ್ಟೈಸಿಂಗ್ ಡಿಸ್ಕೌಂಟ್ ಮತ್ತೆ ಸೆಲ್ಲಿಂಗ್ ಟೋಟಲ್ ಯೂನಿಟ್ ಪ್ರೊಡ್ಯೂಸ್ ಆರ್ 32,000 ಯೂನಿಟ್ ಅಂದರೆ ವರ್ಷ ಪ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟ್ನ ಟೋಟಲ್ ಎಷ್ಟು 32,000 ಯೂನಿಟ್ನ ಪ್ರೊಡ್ಯೂಸ್ ಮಾಡಿ ಹೇಳ್ತಿದ್ದಾರೆ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋ ದ ಕಾಸ್ಟ್ ಅಂಡ್ ಪ್ರಾಫಿಟ್ ಪರ್ ಯೂನಿಟ್ ಆಫ್ ಪ್ರಾಡಕ್ಟ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಿದ್ರೆ ಪ್ರಾಫಿಟ್ ಪರ್ ಯೂನಿಟ್ ಆಫ್ ಪ್ರಾಡಕ್ಟ್ ನಾವು ತೋರಿಸ್ಬೇಕು ಈ ಯಾವ್ಯಾವ್ದೆಲ್ಲ ಬರುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ ಈಗ ಏನ್ ಮಾಡೋಣ ಅಂದ್ರೆ 1 by 1 ಸೊ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಪರ್ಚೇಸ್ ಇದನ್ನ ಆರ್ಡರ್ ಅಲ್ಲೇ ಕೊಡ್ತಾರೆ ನಾವು ಯಾವ್ಯಾವನ್ನೆಲ್ಲ ಕನ್ಸಿಡರ್ ಮಾಡಬೇಕು ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ನಾವು ಪ್ರೈಮ್ ಕಾಸ್ಟ್ ಅಂತ ಇದೆಲ್ಲ ಟೋಟಲ್ ತಗೊಂಡು ನಮಗೆ ಪ್ರೈಮ್ ಕಾಸ್ಟ್ ಅದಾದ್ಮೇಲೆ ಯಾವ್ಯಾವೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇದೆ ಅದರಲ್ಲಿ ಫ್ಯಾಕ್ಟರಿ ರಿಲೇಟೆಡ್ ನಾವು ಫ್ಯಾಕ್ಟರಿ ಓವರ್ ಹೆಡ್ ತಗೊಂಡು ಆಫೀಸ್ ರಿಲೇಟೆಡ್ ಆಫೀಸ್ ಓವರ್ ಹೆಡ್ ತಗೊಂತೀವಿ ಸೆಲ್ಲಿಂಗ್ ರಿಲೇಟೆಡ್ ಸೆಲ್ಲಿಂಗ್ ಅಂಡ್ ತಗೊಂತೀವಿ ಸೊ ಫಸ್ಟಿಗೆ ರಾ ಮೆಟೀರಿಯಲ್ಸ್ ಇದೆ ಓಪನಿಂಗ್ ಸ್ಟಾಕ್ ಇದನ್ನು ನಾವು ಫಸ್ಟಿಗೆ ಫಾರ್ಮೆಟ್ ಬರ್ಕೊಂಡು ಅಂದಾಜಿದ್ದೀವಿ ನೋಡಿ Mahindra and Mahindra Private Limited cost sheet for the year ended 31st December 2000 version 2000 elements unit total cost per unit ಎಷ್ಟು columns and next opening stock of raw materials ಕೊಟ್ಟಿದ್ದಾರೆ ಎಷ್ಟು 40,000 ನೆಕ್ಸ್ಟ್ ಏನಿದೆ ಓಪನಿಂಗ್ ಆದ್ಮೇಲೆ ಫಿನಿಶ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ವರ್ಕಿಂಗ್ ಪ್ರೋಗ್ರೆಸ್ ಪರ್ಚೇಸ್ ಆಫ್ raw materials 2,40,000 ಇಲ್ಲೇ ತಗೊಳ್ಳಿ 2,40,000 ನೆಕ್ಸ್ಟ್ ಪರ್ಚೇಸಸ್ ಆದ್ಮೇಲೆ ಇಂಡೈರೆಕ್ಟ್ ಮೆಟೀರಿಯಲ್ ವರ್ಕ್ಮನ್ ಸ್ಯಾಲರಿ ಡೈರೆಕ್ಟ್ ವೇಜಸ್ ರಿಸರ್ಚ್ ಅಂಡ್ ಎಕ್ಸ್ಪೆರಿಮೆಂಟ್ ಕಾಸ್ಟ್ ಸ್ಟೇಟ್ ಇನ್ಶೂರೆನ್ಸ್ ಅದರ್ ಫ್ಯಾಕ್ಟರ್ಸ್ ಬರೋದು ಡೈರೆಕ್ಟ್ ವೇಜಸ್ ಅಂತ ತಗೊಂತೀವಿ ಕ್ಯಾರೇಜ್ ಇನ್ವರ್ಡ್ ಎಷ್ಟಿದೆ 2,880 ಕ್ಯಾರೇಜ್ ಇನ್ವರ್ಡ್ ಅಂದ್ರೆ ನಾವು ಕ್ಯಾರೇಜ್ ಪೇ ಮಾಡಿರೋದು ಕ್ಯಾರೇಜ್ ಚಾರ್ಜಸ್ ಪರ್ಚೇಸ್ ಮಾಡಿರೋದಕ್ಕೆ ಕ್ಯಾರೇಜ್ ಪೇ ಮಾಡಿರೋದು 2,880 ನೆಕ್ಸ್ಟ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಆಫೀಸ್ ಸ್ಯಾಲರಿ ಕೌಂಟಿಂಗ್ ಆಫ್ ಸ್ಯಾಲರಿ ಸೇರಿಸಿ ನಾವು ಬರೋದಿಲ್ಲ ಡೈರೆಕ್ಟ್ ವೇಜಸ್ ಮಾತ್ರ ನಮಗೆ ಬರುತ್ತೆ ಅದನ್ನು ಅಡ್ವರ್ಟೈಸಿಂಗ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿದೆ ಅದು ಕೂಡ ನಮಗೆ ಬರೋದಿಲ್ಲ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ
Closing stock of raw material 44,400. ಇದನ್ನ ಆಡ್ ಮಾಡ್ಕೊಳ್ಳಿ 40 ಪ್ಲಸ್ 2,40,000 ಪ್ಲಸ್ 2,280 2,82,080 ಇದನ್ನ ಕ್ಲೋಸಿಂಗ್ ಸ್ಟಾಕ್ 44,480 ಇದೆ ಲೆಸ್ ಮಾಡಿ ನಮಗೆ ಸಿಗುತ್ತೆ 2,38,400 ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಟು 32,000 ಸೊ 2,38,400 ಪರ್ ಯೂನಿಟ್ ಹೇಗೆ ಫೈಂಡ್ ಔಟ್ ಮಾಡೋದು 2,08,400 ಡಿವೈಡೆಡ್ ಬೈ 1000 ಮಾಡಿ ನಿಮಗೆ ಇಷ್ಟು 2,38,400 divided by 32,000 ಅಂದರೆ ನನಗೆ 7.25 per unit cost 70. ಇದಾದ್ಮೇಲೆ ನನಗೆ ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ ಡೈರೆಕ್ಟ್ ವೇಜಸ್ ಹಾಕಿದೆ ಏನಿರುತ್ತೆ 4,38,400 ಡಿವೈಡೆಡ್ ಮಾಡ್ತೀವಿ 4,38,400 divided by 32,000 equal to 70% ಇದು ಪ್ರೈಮ್ ಕಾಸ್ಟ್ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ ನೋಡಿ ವರ್ಕ್ ಇನ್ ಪ್ರೋಗ್ರೆಸ್ ಪರ್ಚೇಸ್ ಇಂಡೈರೆಕ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದಕ್ಕೆ 0.25 divided by 32,000 6.25 ಸೊ ಇದು ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಷನ್ ಫ್ಯಾಕ್ಟರ್ raw materials only finished product ಬೇಡ work in progress purchase of raw materials ತಗೊಂಡಿದ್ದು indirect materials yes direct materials 12,000 direct material 12,000 in the work manager salary 1,000 ಅದು ಕೂಡ ಫ್ಯಾಕ್ಟರಿ ಓವರ್ಹೆಡ್ ಬರುತ್ತೆ work manager salary 16,000 next indirect wages 1,000 indirect wages 2,000 ಫ್ಯಾಕ್ಟರಿ ಓವರ್ಹೆಡ್ ಅಲ್ಲಿ ಬರುತ್ತೆ research and experiment cost to 10,000 ESI employee state insurance 2,000 other factory expenses 2,000 research and experiment cost ಎಷ್ಟಿದೆ ತಗೊಳ್ಳಿ research 1,000 ತಗೊಳ್ಳಿ employee state insurance 1,000 ಇದೆ employee state next other factory expenses 22,000 ಇದೆ ಸೊ ಅದನ್ನು ತಗೋಣ 22 ಇದಾದ್ಮೇಲೆ ಡೈರೆಕ್ಟ್ ವೇಜಸ್ ನಾವು ತಗೊಂಡಿದ್ದೀವಿ ಕ್ಯಾರೇಜ್ ಇನ್ವರ್ಡ್ ಆಗಿದೆ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಆಫೀಸ್ ಸ್ಯಾಲರಿ ಕೌಂಟಿಂಗ್ ಆಫ್ ಸ್ಯಾಲರಿ ಎಲ್ಲ ಕೂಡ ಆಫೀಸ್ ಇಲ್ಲ ಫೀಲ್ಡ್ ನಾವೇ ಇಷ್ಟು ತಗೊಂಡು ಫಸ್ಟ್ ಟೋಟಲ್ ಸೊ ಜಸ್ಟ್ ತಗೊಂಡು ಆಮೇಲಿಂದ ವರ್ಕಿಂಗ್ ಪ್ರೋಗ್ರೆಸ್ನ ಆ್ಯಡ್ ಮಾಡ್ತೀವಿ ಹಿಂಗೆ ವರ್ಕಿಂಗ್ ಪ್ರೋಗ್ರೆಸ್ ಎಷ್ಟಿದೆ 9,600 ಕ್ಲೋಸಿಂಗ್ ಎಷ್ಟಿದೆ 32,000 ಆ್ಯಡ್ ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್ 4,600 ಆ್ಯಡ್ ಮಾಡ್ಕೊಳ್ಳಿ ಟೋಟಲ್ ಇಲ್ಲ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್ closing work in progress 73 ಅಲ್ಲಿ ಇದನ್ನ ಲೆಸ್ ಮಾಡ್ಕೊಳ್ಳಿ ಏನು ಉಳಿಯುತ್ತೆ ಅದು 41,600 divided by 32,000 that gives 1 rupee 30 2 years ಲೆಸ್ ಮಾಡಿದ್ವಿ ಲೆಸ್ ಮಾಡಿ ಮೇಲೆ ನನಗೆ ನಿಂತಿದ್ದು 30,000 ಲೆಸ್ ಮಾಡಿದ್ರೆ 41,600 1 rupee ಆ್ಯಡ್ ಮಾಡ್ಕೊಂಡ್ರೆ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡ್ಕೊಂಡು ಸೇರಿ ಆ್ಯಡ್ ಮಾಡಿದಾಗ 73,000 ಇದರಲ್ಲಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಲೆಸ್ ಮಾಡಿ 41,600 41,600 divided by 32,000 it will be 1 rupee ಇದನ್ನ ಟೈಮ್ ಕಾಸ್ಟಿಗೆ 4,38,400 ಆ್ಯಡ್ ಮಾಡ್ಕೊಳ್ಳಿ 4,00,000 ಟೋಟಲ್ ಕಾಸ್ಟ್ ಕಮ್ಸ್ ಟು 370 ಇದು rupees ನೆಕ್ಸ್ಟ್ ನಾವು ಇಲ್ಲಿವರೆಗೂ ಡೈರೆಕ್ಟ್ ವೇಜಸ್ ಮತ್ತು ಇನ್ವರ್ಡ್ವರೆಗೂ ತಗೊಂಡಿದ್ವಿ ಈಗ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಆಫೀಸ್ 4,000 ತಗೊಳ್ಳಿ 4,000 counting office salary 24,000
ಆಫೀಸ್ ಸ್ಯಾಲರಿ ಅಂತ ಆಫೀಸ್ ತಗೊಳ್ಳಿ. ಕೌಂಟಿಂಗ್ ಹೌಸ್ ಸ್ಯಾಲರಿ 4,000. ಕೌಂಟಿಂಗ್ ಕೌಂಟಿಂಗ್ ಹೌಸ್ ಸ್ಯಾಲರಿನೇ ಲಾಸ್ಟ್ ಇದೆ, ಅಲ್ಲಿ ಯಾವುದು ಬರುವುದಿಲ್ಲ. ಇಲ್ಲಿ ಫಿನಿಶ್ಡ್ ಪ್ರಾಡಕ್ಟ್ ಯೂನಿಟ್, ಓಪನಿಂಗ್ ಯೂನಿಟ್ ಎಷ್ಟಿದೆ 2,000, ಕ್ಲೋಸಿಂಗ್ ಯೂನಿಟ್ ಎಷ್ಟಿದೆ 4,000. ಇದನ್ನ ಆಡ್ ಮಾಡ್ಕೊಳ್ಳಿ. ಫ್ಯಾಕ್ಟ್ರಿ ಕಾಸ್ಟ್ ಎಲ್ಲಾನು ಟೋಟಲ್ ಎಲ್ಲ ಟೋಟಲ್ ತಗೊಂಡು 5,12,000 ಬರುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಬರೀಬಹುದು 32,000, 24,000 plus 4 32, 8 plus 8 32,000. ಆಯ್ತಾ? 32,000 divided by 32 1.2. ಇದನ್ನ ಈ 32,000 4,80,000ಗೆ ಆಡ್ ಮಾಡಿದೀವಿ. 5,000 ಇದಕ್ಕೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಆಡ್ ಮಾಡಿ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಎಷ್ಟಿದೆ, ಫಿನಿಶ್ ಪ್ರಾಡಕ್ಟ್ ಅಂತಿದೆ, ನಂಬರ್ ಆಫ್ ಯೂನಿಟ್ಸ್ ಅಂತಿದೆ. ಇಲ್ಲಿ ಅಮೌಂಟ್ ಕೊಡೋದಿಲ್ಲ, ನಾವೇ ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಓಪನಿಂಗ್ ಸ್ಟಾಕ್ ಆಫ್ ಎಷ್ಟಿದೆ 2,000, 2,000 into 6,000 116 rupees. Okay, that comes to 2,000 2,000 32,000 ಬರುತ್ತೆ. ಅದನ್ನ ಆಡ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿ 32 ಪ್ಲಸ್ 2,000 34,000 ಆಗುತ್ತೆ. 5,12,000 ಪ್ಲಸ್ 5,24,000 ಆಗುತ್ತೆ. ಅದಾದ್ಮೇಲೆ ಇರುತ್ತೆ ಏನು ಅಮೌಂಟ್ ಪರ್ ಯೂನಿಟ್ ಅಲ್ಲಿ ಏನು ಚೇಂಜ್ ನೆನಪಲ್ಲಿ ಇಟ್ಕೊಳ್ಳಿ, ಪರ್ ಯೂನಿಟ್ ಅಲ್ಲಿ ಏನು ಚೇಂಜ್ ಇಲ್ಲ. ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಎಷ್ಟಿದೆ, ಕ್ಲೋಸಿಂಗ್ ಸ್ಟಾಕ್ ಆಫ್ 4,000. ಸೊ ಈ 4,000 ನಾವು ಕ್ಯಾಲ್ಕುಲೇಟ್ 4,000 into 60, that comes to 64,000. So 34,000 ಅಲ್ಲಿ 4,000 ಹೋದ್ರೆ 34,000 ಅಲ್ಲಿ 4,000 ಹೋದ್ರೆ ನಿಮಗೆ 5,44,000 per unit cost. ಕಾಸ್ಟ್ ಆಫ್ ಗೂಡ್ಸ್ ಅಥವಾ ಟೋಟಲ್ ಪ್ರೊಡಕ್ಷನ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಡ್ ಮಾಡುತ್ತೆ. ಸೇಲ್ಸ್ ಆದ್ಮೇಲೆ ರಾ ಮೆಟೀರಿಯಲ್ ಪ್ರಾಡಕ್ಟ್ ವರ್ಕಿಂಗ್ ಎಲ್ಲ ತಗೊಂಡಿದ್ವಿ. ಆದ್ಮೇಲೆ ಲಾಸ್ಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಅಡ್ವರ್ಟೈಸಿಂಗ್ ಡಿಸ್ಕೌಂಟ್ ಅಲೌಡ್ ಅಂಡ್ ಸೆಲ್ಲಿಂಗ್ ಕಾಸ್ಟ್ 1 per unit. ಅಡ್ವರ್ಟೈಸಿಂಗ್ ಅಂಡ್ ಡಿಸ್ಕೌಂಟ್ ಎಕ್ಸೆಟ್ರಾ ಇದನ್ನೆಲ್ಲನೂ ಕೂಡ ಎಷ್ಟು ಟೋಟಲ್ ತಗೊಳ್ಳಿ, ದಟ್ ಇಸ್ ದ ಟೋಟಲ್ ಕಾಸ್ಟ್. ಇದು 5,10,000 ಕಾಸ್ಟ್ per unit to 17,000. ಸೊ ಪ್ರಾಬ್ಲಮ್ ಅಲ್ಲಿ ಲಾಸ್ಟ್ ಅಮೌಂಟ್ ಲಾಸ್ಟ್ divided by 30,000 ಈಗ 5,10,000 ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್. ಇಲ್ಲಿ selling of 30,000 ಹೀಗೆ ಕಾಸ್ಟ್. ಥ್ಯಾಂಕ್ ಯು.